ಸ್ನೇಹಿತರೆ, ಇಡೀ ಕೇಜ್ರಿವಾಲ್ರನ್ನ ಅರೆಸ್ಟ್ ಮಾಡಿದ್ವಿ ಯಾಕೆ? ಅಬಕಾರಿ ನೀತಿ ಅಕ್ರಮ ಪ್ರಕರಣ ಅಥವಾ ದಿಲ್ಲಿ ಲಿಕ್ಕರ್ ಗೇಟ್ ಅಂದರೆ ಏನಿದು ಹಗರಣ? ಇದರಲ್ಲಿ ಇಡಿ ಆರೋಪ ಏನು? ಆಮ್ ಆದ್ಮಿ ಪಾರ್ಟಿಯ ವಾದ ಏನು? ಯಾರ್ಯಾರು ಇದರಲ್ಲಿ ಕೀ ವ್ಯಕ್ತಿಗಳಿದ್ದಾರೆ? ಇದರಲ್ಲಿ ತೆಲಂಗಾಣದ ಕೆಸಿಆರ್ ಪುತ್ರಿ ಕವಿತಾ ರೆಡ್ಡಿ ಹೆಂಗೆ ಬಂದು ತಳಕು ಹಾಕೊಂಡ್ರು ಸೌತ್ನಿಂದ? ಈ ಸಮಗ್ರ ವಿಚಾರವನ್ನು ಎಳೆಯಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬರೀ ಕವಿತಾ ಮಾತ್ರ ಅಲ್ಲ, ಜಗನ್ಮೋಹನ್ ರೆಡ್ಡಿ ಪಾರ್ಟಿಯ ಎಂಪಿಯ ಹೆಸರು ಕೂಡ ಇದೆ ಇಲ್ಲಿ. ದೊಡ್ಡ ಜೇಡ್ರ ಬಲ ಇದು ಕೇಸ್. ಇದು ಸಾಮಾನ್ಯ ಕೇಸ್ ಅಲ್ಲ, ಅಸಾಮಾನ್ಯ ಕೇಸ್ ಮತ್ತು ಜೇಡರ ಬಲೆಯಂತಹ ಕೇಸ್. ಒಂದು ಎಣ್ಣೆಯ ಕಥೆ. ಸ್ನೇಹಿತರೆ, ಇಡೀ ಪ್ರಕರಣ ನಡೀತಾ ಇರೋದು ಎಣ್ಣೆಯ ಕಾರಣದಿಂದ. ಯಾವುದೇ ಸರ್ಕಾರಕ್ಕಾಗಲಿ, ಅಟ್ಲೀಸ್ಟ್ ನಮ್ಮ ಭಾರತದ ಮಟ್ಟಿಗೆ ಮದ್ಯ ಮತ್ತು ಪೆಟ್ರೋಲ್ ಸರ್ಕಾರದ ಎಂಜಿನ್ ನಡೆಸೋ ಎರಡು ರೀತಿಯ ಎಣ್ಣೆಗಳು. ಅದೇ ರೀತಿ ದಿಲ್ಲಿ ಸರ್ಕಾರಕ್ಕೂ ಕೂಡ ಮದ್ಯ ಮುಖ್ಯ ಆದಾಯ ಆಗಿತ್ತು. ಆದರೆ ಇಲ್ಲಿ ದಿಲ್ಲಿ ಸರ್ಕಾರ ಖುದ್ದು ಎಣ್ಣೆ ವ್ಯಾಪಾರಕ್ಕೆ ಇಳಿದಿತ್ತು. ನಮ್ಮಲ್ಲಿರೋ ಹಾಗೆ ಖಾಸಗಿ ಮದ್ಯದ ಔಟ್ಲೆಟ್ಗಳು ದಿಲ್ಲಿಯಲ್ಲಿ ಸಿಗ್ತಾ ಇರಲಿಲ್ಲ. ದಿಲ್ಲಿ ಸರ್ಕಾರದ ಔಟ್ಲೆಟ್ಗಳು ಮಾತ್ರ ಇದ್ವು. ಕೆಲವು ಆಪ್ಷನ್ಸ್ ಇದ್ವು ಬ್ರ್ಯಾಂಡ್ಗಳ ವಿಚಾರದಲ್ಲೂ ಕೂಡ. ದಿಲ್ಲಿ ಟೂರಿಸಂ ಇಲಾಖೆ ಸೇರಿದಂತೆ 4 ದಿಲ್ಲಿ PSUಗಳು ಈ ಉದ್ಯಮ ನಡೆಸ್ತಾ ಇದ್ರು. ಮದ್ಯ ಮಾರಾಟದಲ್ಲಿ ದಿಲ್ಲಿ ಸರ್ಕಾರ ಏಕಸ್ವಾಮ್ಯ ಅಥವಾ ಮೊನೊಪಲಿಯನ್ನು ಹೊಂದಿತ್ತು. ಇದರಿಂದ ದಿಲ್ಲಿ ಜನರಿಗೆ ಒಳ್ಳೆ ಗುಣಮಟ್ಟದ ಎಣ್ಣೆ ಸಿಗ್ತಾ ಇರಲಿಲ್ಲ. ಸೇಮ್ ಟೈಮ್ ದಿಲ್ಲಿ ಸರ್ಕಾರದ ಎಣ್ಣೆ ಅಂಗಡಿಗಳು ಕಾಲಿಡೋ ಥರ ಇರ್ತಿರ್ಲಿಲ್ಲ, ಗಬ್ಬು ನಾರ್ತಾ ಇದ್ವು. ಹೀಗಾಗಿ ದಿಲ್ಲಿ ಜನ ಪಕ್ಕದ ರಾಜ್ಯಗಳಿಗೆ ಹೋಗ್ತಾ ಇದ್ರು. ದಿಲ್ಲಿ ಒಂದು ಸಿಟಿ ಸ್ಟೇಟ್ ಆಗಿದ್ರಿಂದ ಈಸಿಯಾಗಿ ಹರಿಯಾಣಕ್ಕೋ ಉತ್ತರ ಪ್ರದೇಶದ ಗಡಿಯನ್ನು ದಾಟಿ ಅಲ್ಲಿ ಎಣ್ಣೆಯನ್ನು ಸೇವಿಸಿ ಸ್ನಾನ ಮಾಡಿಕೊಂಡು ಚೂರು ಪಾರ್ಸೆಲ್ ಹಿಡ್ಕೊಂಡ್ಬರ್ತಾ ಇದ್ರು. ದಿಲ್ಲಿ ಜನರು ಬರ್ತಾರೆ ಅಂತ ಪಕ್ಕದ ರಾಜ್ಯಗಳಲ್ಲೂ ಕೂಡ ಬಾರ್ಡರ್ನಲ್ಲಿ ಹೆಚ್ಚಿನ ಮದ್ಯದ ಅಂಗಡಿಗಳಿಗೆ ಲೈಸೆನ್ಸ್ ಕೊಟ್ಟರು. ಆದರೆ ಈ ರೀತಿ ದಿಲ್ಲಿ ಜನ ಪಕ್ಕದ ರಾಜ್ಯದಿಂದ ಮದ್ಯ ಖರೀದಿ ಮಾಡೋದ್ರಿಂದ ದಿಲ್ಲಿ ಸರ್ಕಾರದ ಖಜಾನೆಗೆ ನಷ್ಟ ಆಗ್ತಾ ಇತ್ತು. ದಿಲ್ಲಿಯಲ್ಲಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲೂ ಕೂಡ ಲಿಕ್ಕರ್ ಮಾರಾಟ ಆಗ್ತಾ ಇತ್ತು. ಲಿಕ್ಕರ್ ಮಾಫಿಯಾ ಇತ್ತು. ದಿಲ್ಲಿ ಸರ್ಕಾರದ ವಾದದ ಪ್ರಕಾರ ಸರ್ಕಾರಕ್ಕೆ ಸುಮಾರು 9.5 ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇತ್ತು. ಹೀಗಾಗಿ 2021 ನವೆಂಬರ್ 17ನೇ ತಾರೀಕು ದಿಲ್ಲಿ ಸರ್ಕಾರ ಹೊಸ ಅಬಕಾರಿ ನೀತಿಯನ್ನು ಜಾರಿಗೆ ತಗೊಂಬಂತು. ಅಂದು ದಿಲ್ಲಿ ಸರ್ಕಾರದ ಅಬಕಾರಿ ಸಚಿವರಾಗಿದ್ದ ಮನೀಶ್ ಸಿಸೋಡಿಯಾ ಈ ಪಾಲಿಸಿಯ ಡ್ರಾಫ್ಟ್ನ ಮಂಡಿಸಿದರು. ಈ ಹೊಸ ನೀತಿ ಪ್ರಕಾರ ಸರ್ಕಾರದ ಕೆಲಸ ಮದ್ಯ ಮಾರಾಟ ಮಾಡೋದು ಅಲ್ಲ ಅಂತ ದಿಲ್ಲಿ ಸರ್ಕಾರ ಮದ್ಯ ಮಾರಾಟದಿಂದ ಹಿಂದೆ ಸರಿತು. ಖಾಸಗಿ ವಲಯಕ್ಕೆ ಸಂಪೂರ್ಣ ಮಾರ್ಕೆಟನ್ನು ಬಿಟ್ಟುಕೊಡ್ತು. ಈ ಮೊದಲು ದಿಲ್ಲಿಯಲ್ಲಿ 864 ಮದ್ಯದ ಅಂಗಡಿಗಳಿದ್ವು. ಈ ಹೊಸ ನೀತಿಯಲ್ಲಿ ಅವುಗಳ ಸಂಖ್ಯೆಯನ್ನು ಅಷ್ಟಕ್ಕೆ ಇರಿಸಲಾಗಿತ್ತು, ಆದರೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಲಾಗಿತ್ತು. ಇದಕ್ಕಾಗಿ ದಿಲ್ಲಿಯನ್ನು 32 ವಲಯಗಳಾಗಿ ಡಿವೈಡ್ ಮಾಡಿ ಪ್ರತಿ ವಲಯದಲ್ಲೂ 27 ಮದ್ಯದ ಅಂಗಡಿಗಳು ಬರೋ ಹಾಗೆ ಮಾಡಲಾಗಿತ್ತು. ದಿಲ್ಲಿಯ 272 ಮುನ್ಸಿಪಲ್ ವಾರ್ಡ್ಗಳಲ್ಲಿ ಪ್ರತಿ ವಾರ್ಡ್ಗೂ 2ರಿಂದ 3 ಮದ್ಯದ ಅಂಗಡಿ ಬರ್ತಾ ಇದ್ವು. ಎಣ್ಣೆ ಅಂಗಡಿ ಸ್ಥಾಪಿಸೋಕೆ ಪಡಿಬೇಕಾದ ಲೈಸೆನ್ಸ್ ಅಮೌಂಟನ್ನು ಕೂಡ 8 ಲಕ್ಷದಿಂದ 75 ಲಕ್ಷಕ್ಕೆ ಏರಿಕೆ ಮಾಡಲಾಗಿತ್ತು. ಈ ಪ್ರೈವೇಟ್ ಅಂಗಡಿಗಳು ಗ್ರಾಹಕರಿಗೆ ಡಿಸ್ಕೌಂಟ್ ಆಫರ್ ಕೊಟ್ಟು MRPಗಿಂತ ಕಮ್ಮಿ ಬೆಲೆಯಲ್ಲೂ ಬೇಕಾದರೆ ಮದ್ಯ ಮಾರಾಟ ಮಾಡ್ಬೋದಾಗಿತ್ತು. ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿರೋ ಬಾರ್ಗಳಲ್ಲಿ ಮಧ್ಯರಾತ್ರಿ 3 ಗಂಟೆವರೆಗೂ ಎಣ್ಣೆ ಮಾರಬಹುದಾಗಿತ್ತು. ಮಾಲ್ಗಳಲ್ಲೂ ಕೂಡ ಮದ್ಯದ ಅಂಗಡಿ ತೆರೀಬೋದಾಗಿತ್ತು. ವೆಬ್ಸೈಟ್, ಆ್ಯಪ್ ಮೂಲಕ ಆನ್ಲೈನ್ನಲ್ಲೂ ಎಣ್ಣೆ ಆರ್ಡರ್ ಮಾಡಬಹುದಾಗಿತ್ತು. ವರ್ಷಕ್ಕೆ 21 ಇದ್ದ ಡ್ರೈ ಡೇಗಳನ್ನು 3ಕ್ಕೆ ಇಳಿಸಲಾಗಿತ್ತು. ಎಣ್ಣೆ ಖರೀದಿ ಮಾಡೋಕೆ ಇದ್ದ ಏಜ್ ಲಿಮಿಟನ್ನು ಕೂಡ 25ರಿಂದ 21ಕ್ಕೆ ಇಳಿಸಲಾಗಿತ್ತು. ಇದರಿಂದ ಮದ್ಯ ಮಾರಾಟ ದಿಲ್ಲಿಯಲ್ಲಿ ಅದರ ಫುಲ್ ಪೊಟೆನ್ಷಿಯಲ್ನ ರೀಚ್ ಆಗುತ್ತೆ. ಅಬಕಾರಿ ಇಲಾಖೆಯ ಆದಾಯ 27% ರೈಸ್ ಆಗುತ್ತೆ. ಲಿಕ್ಕರ್ ಮಾಫಿಯಾ ನಿರ್ಮೂಲನೆ ಆಗುತ್ತೆ ಅಂತ ಕೇಜ್ರಿವಾಲ್ ಸರ್ಕಾರ ವಾದ ಮಂಡಿಸಿತ್ತು. ಕಿಕ್ ಬ್ಯಾಕ್ ಆರೋಪ. ಆದರೆ ಜುಲೈ 8, 2022ರಂದು ದಿಲ್ಲಿ ಸರ್ಕಾರದ ಚೀಫ್ ಸೆಕ್ರೆಟರಿ ನರೇಶ್ ಕುಮಾರ್ ಈ ಪಾಲಿಸಿಯಲ್ಲಿ ಸಿಕ್ಕಾಪಟ್ಟೆ ಲೂಪ್ ಹೋಲ್ಸ್ ಇವೆ. DCM ಮನೀಶ್ ಸಿಸೋಡಿಯಾ ಈ ಪಾಲಿಸಿ ಜಾರಿ ಮಾಡೋಕೆ ಏಕಪಕ್ಷೀಯ ನಿರ್ಧಾರ ತಗೊಂಡಿದ್ದಾರೆ. ಕೆಲ ಮದ್ಯ ಮಾರಾಟಗಾರರಿಗೆ COVID-19 ಹೆಸರಲ್ಲಿ ಸುಮಾರು 144.36 ಕೋಟಿ ರೂಪಾಯಿ ಹಳೆ ಬಾಕಿಯಿಂದ ವಿನಾಯಿತಿ ಕೊಟ್ಟಿದ್ದಾರೆ. ಆಲ್ರೆಡಿ ಲೈಸೆನ್ಸ್ ಹೊಂದಿದ್ದವರಿಗೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 580 ಕೋಟಿ ರೂಪಾಯಿ ನಷ್ಟ ಆಗಿದೆ. ಅಲ್ಲದೆ ಆ ಮದ್ಯ ಮಾರಾಟಗಾರ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡೆದಿದೆ. ಈ ಹಣವನ್ನು ಪಂಜಾಬ್ ಮತ್ತು ಗೋವಾ ಚುನಾವಣೆಗಳಲ್ಲಿ ಬಳಸಿದ್ದಾರೆ ಅಂತ ಆರೋಪಿಸಿ ಅಂದಿನ ದಿಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾ ಅವರಿಗೆ ಒಂದು ರಿಪೋರ್ಟ್ ಕೊಟ್ಟರು. ತಕ್ಷಣ ಜುಲೈ 22ನೇ ತಾರೀಕು ಸಕ್ಸೇನಾ ಈ ರಿಪೋರ್ಟ್ನ CBIಗೆ ನೀಡಿ ತನಿಖೆ ಮಾಡುವಂತೆ ಮನವಿ ಮಾಡಿದ್ರು.
ಇದೇ ವೇಳೆ ಡಿಸ್ಕೌಂಟ್ ವಾರ್ನಿಂದ ದಿಲ್ಲಿ ಮದ್ಯ ಮಾರಾಟದಲ್ಲಿ ಸಿಕ್ಕಾಪಟ್ಟೆ ಡಿಸ್ರಪ್ಷನ್ಸ್ ಆಗಿತ್ತು. ಸರ್ಕಾರದ ಆದಾಯವೇನೋ ಏರಿಕೆಯಾಗಿತ್ತು, ಆದರೆ ಮದ್ಯದಂಗಡಿಗಳು ಕೆಲವರೆಲ್ಲ ನಮಗೆ ಲಾಸ್ ಆಗ್ತಿದೆ ಅಂತ ಹೇಳೋಕೆ ಶುರು ಮಾಡಿದ್ರು. 864 ಪ್ಲಾನ್ ಇತ್ತಲ್ಲ, ಬದಲಿಗೆ 644 ಮದ್ಯದ ಅಂಗಡಿಗಳು ಓಪನ್ ಆಗಿದ್ವು. ಕಾಂಪಿಟೇಷನ್ ಶುರುವಾಗಿತ್ತು ಮಾರ್ಕೆಟ್ನ ಕ್ಯಾಪ್ಚರ್ ಮಾಡೋಕ್ಕೆ. ಪ್ರೈಸ್ ವಾರ್ 2022ರಿಂದ ಜೂನ್ ಅನ್ನೋ ಹೊತ್ತಿಗೆ ದಿಲ್ಲಿಯ 90% ಮದ್ಯದ ಅಂಗಡಿಗಳು 50% ಡಿಸ್ಕೌಂಟ್ನಲ್ಲಿ, ಅಂದರೆ ಒಂದು ಬಾಟಲ್ ಮತ್ತೊಂದು ಬಾಟಲ್ ಉಚಿತ ಅಂತ ಮಾರೋಕ್ಕೆಲ್ಲ ಶುರು ಮಾಡಿದರು. ಇದರಿಂದ ಕೆಲವರಿಗೆ ಲಾಸ್ ಆಗೋಕ್ಕೆ ಶುರುವಾಗಿತ್ತು. ಕೇವಲ ಮುಂಚಿನಿಂದ ಲೈಸೆನ್ಸ್ ಹೊಂದಿದ್ದವರಿಗಷ್ಟೇ ಲಾಭ ಆಗ್ತಾ ಇತ್ತು. ಹೀಗಾಗಿ ಆಮ್ ಆದ್ಮಿ ಪಾರ್ಟಿ ಹೇಳೋ ಪ್ರಕಾರ ಒಂದಷ್ಟು ಜನ ಸರ್ಕಾರಕ್ಕೆ ಲೈಸೆನ್ಸನ್ನು ವಾಪಸ್ ಕೊಡೋಕ್ಕೂ ಶುರು ಮಾಡಿದರು. ಕೊನೆಗೆ ಹೊಸ ನೀತಿ ಜಾರಿಗೆ ಬಂದು 8 ತಿಂಗಳಿಗೆ 2022 ಜುಲೈ 30ಕ್ಕೆ ದಿಲ್ಲಿ ಸರ್ಕಾರ ಈ ಹೊಸ ನೀತಿಯನ್ನು ವಾಪಸ್ ಕೂಡ ತಗೊಳ್ತು. ಅಕ್ರಮದ ಆರೋಪಗಳು ಬಂದ ಮೇಲೆ ವಾಪಸ್ ತಗೊಂಡ್ರು ಅನ್ನೋದು ಒಂದು ವಾದ. ಆದರೆ ಇಲ್ಲ ಈ ರೀತಿ ಪ್ರೈಸ್ ವಾರಿಂದ ಡಿಸ್ಕೌಂಟ್ ಎಲ್ಲ ಕೊಟ್ಟು ಲಾಸ್ ಆಗೋಕೆ ಶುರುವಾಗಿ ಕೆಲವರೆಲ್ಲ ಲೈಸೆನ್ಸನ್ನೇ ವಾಪಸ್ ಕೊಡೋಕೆ ಶುರು ಮಾಡಿದ್ರಿಂದ ನಾವು ವಾಪಸ್ ತಗೊಂಡ್ವಿ ಅನ್ನೋ ರೀತಿಯಲ್ಲಿ ಸರ್ಕಾರ ವಾದ ಮಂಡಿಸ್ತು. ಇಡೀ ಪಾಲಿಸಿನ ಯಾಕೆ ವಾಪಸ್ ತಗೊಂಡ್ರಿ? ಅದೊಂದು ಚೇಂಜ್ ಮಾಡ್ಬೋದಾಗಿತ್ತಲ್ಲ, ಡಿಸ್ಕೌಂಟ್ ಎಲ್ಲ ಕೊಡೋ ಹಾಗಿಲ್ಲ ಅನ್ನೋದನ್ನು ಮಾಡಿದರೆ ಸಾಕಿತ್ತಲ್ವಾ. ಬಟ್ ಇದ್ರ ಬಗ್ಗೆ ಸ್ಪಷ್ಟತೆ ಇನ್ನಷ್ಟೇ ಸಿಗಬೇಕು, ಯಾವ ಕಾರಣಕ್ಕಾಗಿ ವಾಪಸ್ ತಗೊಂಡ್ರು ಅವರು ಅಂತ. ಸಿಬಿಐ ಇಡಿ ಎಂಟ್ರಿ. ದಿಲ್ಲಿ ಲೆಫ್ಟಿನೆಂಟ್ ಗವರ್ನರ್ನ ಶಿಫಾರಸ್ಸಿನಂತೆ ತನಿಖೆ ಶುರು ಮಾಡಿದ ಸಿಬಿಐ ಆಗಸ್ಟ್ 17ನೇ ತಾರೀಕು ದಿಲ್ಲಿ ಡಿಸಿಎಂ ಮತ್ತು ಅಬಕಾರಿ ಸಚಿವ ಮನೀಶ್ ಸಿಸೋಡಿಯಾ ಮೇಲೆ ಕೇಸ್ ದಾಖಲಿಸಿದರು. 2 ದಿನಗಳ ನಂತರ ಸಿಸೋಡಿಯಾ ಮನೆ ಮೇಲೆ ದಾಳಿ ಕೂಡ ಮಾಡಲಾಯಿತು. ಅದಾಗಿ 2 ದಿನಗಳ ಬಳಿಕ ಇಡಿ ಕೂಡ ಕೇಸ್ ಹಾಕ್ತು. ಸಿಬಿಐ ತನ್ನ ಎಫ್ಐಆರ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ 15 ಜನರನ್ನ ಹೆಸರಿಸಿತು. ಸಿಸೋಡಿಯಾ, ಆಪ್ನ ಸೋಷಿಯಲ್ ಮೀಡಿಯಾ ಕಮ್ಯುನಿಕೇಷನ್ ವಿಭಾಗ ನೋಡ್ಕೊಳ್ತಾ ಇದ್ದ ವಿಜಯ್ ನಾಯರ್ ಸೇರಿದಂತೆ ಹಲವಾರು ಜನ ಇದ್ದಾರೆ ಇದರಲ್ಲಿ. ಅದಾದ ನಂತರ ಇದುವರೆಗೂ ಇಡಿ ಸಿಬಿಐ ಹಲವಾರು ಜನರನ್ನ ಅರೆಸ್ಟ್ ಮಾಡಿದೆ. ಈ ಇಡೀ ಪ್ರಕರಣ ಜೇಡರ ಬಲೆ ಥರ ಹೆಣೆದುಕೊಂಡಿದೆ. ಹಾಗಾಗಿ ಅದು ಅರ್ಥ ಆಗಬೇಕು ಅಂದರೆ ನಾವು ಇಲ್ಲಿ ಪಾತ್ರಗಳ ಪರಿಚಯ ಮಾಡ್ಕೋಬೇಕು. ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೆಲ ಪ್ರಮುಖ ವ್ಯಕ್ತಿಗಳ ಬಗ್ಗೆ ನಾವು ನೋಡ್ಬಿಡೋಣ. ಅದಾದ ನಂತರ ಸಿಬಿಐ ಕೇಸ್ ಏನು, ಇಡಿ ಕೇಸ್ ಏನು, ಆಮ್ ಆದ್ಮಿ ಪಾರ್ಟಿಯ ಡಿಫೆನ್ಸ್ ಏನು ಅನ್ನೋದನ್ನು ಕ್ವಿಕ್ ಆಗಿ ನೋಡೋಣ. ಕೀ ಪ್ಲೇಯರ್ಸ್. ಸ್ನೇಹಿತರೆ, ಇಡೀ ಪ್ರಕರಣದಲ್ಲಿ ಮುಖ್ಯವಾಗಿ 4 ಪ್ರಕಾರದ ವ್ಯಕ್ತಿಗಳು ಬರ್ತಾರೆ ಅಥವಾ ಸಂಸ್ಥೆಗಳು ಬರ್ತವೆ. ಒಂದು ದಿಲ್ಲಿ ಸರ್ಕಾರ, 2ನೇದು ದಿಲ್ಲಿ ಉದ್ಯಮಿಗಳು, 3ನೇದು ಸೌತ್ ಗ್ರೂಪ್. ಈ ಸೌತ್ ಗ್ರೂಪ್ ಏನಂತ ಆಮೇಲೆ ಹೇಳ್ತೀವಿ. 4ನೇದು ಇಡಿ ಸಿಬಿಐ ಏಜೆನ್ಸಿಗಳು ಮತ್ತು ಕೋರ್ಟ್. ಇಲ್ಲಿ ದಿಲ್ಲಿ ಸರ್ಕಾರ ಹೆಡರ್ ಅಡಿಯಲ್ಲಿ ಯಾರೆಲ್ಲ ಬರ್ತಾರೆ ಈ ಕೇಸ್ನಲ್ಲಿ ಪಾತ್ರಧಾರಿಗಳು ಅಂತ ನೋಡಿದ್ರೆ, ಮನೀಶ್ ಸಿಸೋಡಿಯಾ ಬಗ್ಗೆ ನಿಮಗೆ ಗೊತ್ತೇ ಇದೆ. ಆಪ್ಗೆ ಅರವಿಂದ್ ಕೇಜ್ರಿವಾಲ್ ಸರ್ವೋಚ್ಚ ನಾಯಕ ಆದರೆ ಮನೀಶ್ ಸಿಸೋಡಿಯಾ ಅವರಿಗೆ ಡೆಪ್ಯೂಟಿ. ಇಡೀ ಸರ್ಕಾರವನ್ನು ಒಬ್ಬನೇ ನಡೆಸುವಂಥ ವ್ಯಕ್ತಿ. ದಿಲ್ಲಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸೇರಿದಂತೆ 10 ಇಲಾಖೆಗಳನ್ನು ಮ್ಯಾನೇಜ್ ಮಾಡ್ತಾ ಅರ್ಧ ಸರ್ಕಾರ ಒಬ್ಬರು ನಡೆಸ್ತಾ ಇದ್ರು. ನೆಕ್ಸ್ಟ್ ಅರವಿಂದ್, ಮನೀಶ್ ಸಿಸೋಡಿಯಾ ಮಾಜಿ ಸೆಕ್ರೆಟರಿ. ವಿಜಯ್ ನಾಯರ್, ಈತ ಆಪ್ನ ಸೋಷಿಯಲ್ ಮೀಡಿಯಾ ಸೇರಿದಂತೆ ಕಮ್ಯುನಿಕೇಷನ್ ಹಾಗೂ ಮೀಡಿಯಾ ವಿಭಾಗ ನೋಡ್ಕೊಳ್ತಾ ಇದ್ದ. ಆರಂಭದಲ್ಲಿ ಮುಂಬೈನಲ್ಲಿ ಓನ್ಲಿ ಮಚ್ ಲೌಡರ್ ಅನ್ನೋ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಸಿಇಒ ಆಗಿದ್ದ. ನಂತರ AIB ಅನ್ನೋ ಕಾಮಿಡಿ ಶೋಗೂ ಕೆಲಸ ಮಾಡಿದ್ದ. 2014ರಿಂದ ಆಪ್ ಜೊತೆಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದು, ಆಪ್ನ ಪಾರ್ಟಿ ಇವೆಂಟ್ಗಳನ್ನು ನಡೆಸೋದು ಮಾಡ್ತಾ ಇದ್ದ. ನಂತರ ಹಾಗೆ ಬೆಳೀತಾ ಪಂಜಾಬ್, ಗುಜರಾತ್ಗಳಲ್ಲಿ ಆಪ್ನ ಎಲೆಕ್ಷನ್ ಕಮ್ಯುನಿಕೇಷನ್ ಸ್ಟ್ರಾಟಜಿಗಳನ್ನು ಕೂಡ ಡೆವಲಪ್ ಮಾಡ್ತಾ ಇದ್ದ. ಮ್ಯಾನಿಫೆಸ್ಟೋ ಹಾಗೂ ಪಾಲಿಸಿ ವಿಚಾರಗಳಲ್ಲಿ ಈತನ ಪ್ರಭಾವ ಆಮ್ ಆದ್ಮಿ ಪಾರ್ಟಿ ಮತ್ತು ಕೇಜ್ರಿವಾಲ್ ಮೇಲೆ ತುಂಬ ಇತ್ತು ಅಂತ ಹೇಳಲಾಗುತ್ತೆ. ಈತನ ಇನೋವೇಟಿವ್ ಥಿಂಕಿಂಗ್ ಮತ್ತು ಹೊಸ ಐಡಿಯಾಗಳನ್ನು ಕೇಜ್ರಿವಾಲ್ ಬಹಳ ಇಷ್ಟಪಡ್ತಾ ಇದ್ರು. ಈತನನ್ನು ಬಿಟ್ಟರೆ ಪಾರ್ಟಿಯಲ್ಲಿ ಆ ರೀತಿ ಇನೋವೇಟಿವ್ ಆಗಿ ಥಿಂಕ್ ಮಾಡೋರು ಯಾರೂ ಇರಲಿಲ್ಲ. ಹಾಗಾಗಿ ಕೇಜ್ರಿವಾಲ್ಗೂ ಈತನ ವೇವ್ಲೆಂತ್ಗೂ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಅಂತ ಆಪ್ ಇನ್ಸೈಡರ್ಸ್ ಹೇಳ್ತಾರೆ. ಸಂಜಯ್ ಸಿಂಗ್ ಬಗ್ಗೆ ಕೂಡ ನಮಗೆ ಗೊತ್ತಿರುತ್ತೆ. ಆಪ್ನ ರಾಜ್ಯಸಭಾ ಸದಸ್ಯ ಈತ, ಆಪ್ನ ವಕ್ತಾರ ಕೂಡ ಹೌದು, ಟಿವಿಲಿ ನೋಡಿರ್ತೀರಿ. ನೆಕ್ಸ್ಟ್ ಅರವಿಂದ್ ಕೇಜ್ರಿವಾಲ್, ನಿಮಗೆ ಗೊತ್ತೇ ಇದೆ. ದಿಲ್ಲಿ ಉದ್ಯಮಿಗಳು ಅನ್ನೋ ಕ್ಯಾಟಗರಿಯಲ್ಲಿ ಈ ಹೆಡ್ಡರ್ ಅಡಿಯಲ್ಲಿ ಯಾರೆಲ್ಲ ಬರ್ತಾರೆ ಅಂತ ಈಗ ನೋಡಿದ್ರೆ, ದಿನೇಶ್ ಅರೋರಾ, ಈತ ಒಬ್ಬ ಹೋಟೆಲ್ ಉದ್ಯಮಿ. ದಿಲ್ಲಿಯಲ್ಲಿ ಹಲವಾರು ಹೋಟೆಲ್ಗಳನ್ನು ಹೊಂದಿದ್ದಾರೆ. ಮನೀಶ್ ಸಿಸೋಡಿಯಾಗೂ ಈತ ಕ್ಲೋಸ್ ಅಂತ ಇಡಿ ಹೇಳಿದೆ. ಈ ಕೇಸ್ನಲ್ಲಿ ಇವರು ಅರೆಸ್ಟ್ ಆಗಿದ್ರು, ಆಮೇಲೆ ಅಪ್ರೂವರ್ ಆಗಿದ್ದಾರೆ, ಸಾಕ್ಷಿಯಾಗಿ ಬದಲಾಗಿದ್ದಾರೆ, ವಿಟ್ನೆಸ್ ಆಗಿ. ಅಂದರೆ ಆರೋಪಿ ಸಾಕ್ಷಿ ಹೇಳೋದಾಗಿ ಒಪ್ಕೊಂಡಾಗ ಅಪ್ರೂವರ್ ಅಂತ ಅವ್ರನ್ನ ಕರೆಯಲಾಗುತ್ತೆ. ಅಮಿತ್ ಅರೋರಾ ಬರ್ತಾರೆ. ನೆಕ್ಸ್ಟ್ ಈತ ಕೂಡ ಉದ್ಯಮಿ, ಬಡ್ಡಿ ರಿಟೇಲ್ ಅನ್ನೋ ಲಿಕ್ಕರ್ ಕಂಪನಿ ಹೊಂದಿದ್ದಾರೆ. ದಿನೇಶ್ ಅರೋರಾ ಜೊತೆ ಹಲವಾರು ಬಿಸ್ನೆಸ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಅಮನ್ದೀಪ್ ಧಾಲ್, ಬ್ರಿಂಡ್ಕೋ ಸೇಲ್ಸ್ ಅನ್ನೋ ಲಿಕ್ಕರ್ ಮಾರ್ಕೆಟಿಂಗ್ ಕಂಪನಿಯ ಓನರ್ ಈತ. ಸಮೀರ್ ಮಹೇಂದ್ರುನ ಅಸೋಸಿಯೇಟ್ ಕೂಡ ಹೌದು. ನೆಕ್ಸ್ಟ್ ಸಮೀರ್ ಮಹೇಂದ್ರು, ಈತ ಇಂಡೋ ಸ್ಪಿರಿಟ್ ಅನ್ನೋ ದೊಡ್ಡ ಲಿಕ್ಕರ್ ಮಾರ್ಕೆಟಿಂಗ್ ಕಂಪನಿಯ ಡೈರೆಕ್ಟರ್.
ಸೌತ್ ಗ್ರೂಪ್ ಅನ್ನೋ ಹೆಡ್ಡರ್ ಅಡಿಯಲ್ಲಿ ಒಂದಷ್ಟು ಜನ ಬರ್ತಾರೆ. ಸೌತ್ ಗ್ರೂಪ್ ಅಂದರೆ ಇಡಿ ಪ್ರಕಾರ ಇದೊಂದು ಲಿಕ್ಕರ್ ಕಾರ್ಟೆಲ್. ಇದರಲ್ಲಿ ಉದ್ಯಮಿಗಳು ಅಷ್ಟೇ ಅಲ್ಲದೆ ಪ್ರಮುಖ ರಾಜಕಾರಣಿಗಳು ಕೂಡ ಇದ್ದಾರೆ. ಮುಖ್ಯವಾಗಿ ಕವಿತಾ ರೆಡ್ಡಿ, KCR ಪುತ್ರಿ ಈ ಗುಂಪಿನ ಪ್ರಮುಖ ಸದಸ್ಯೆ. ಹಾಗೆ ಮಗುಂತಾ ಶ್ರೀನಿವಾಸುಲು ರೆಡ್ಡಿ, ಈತ YSRCP ಜಗನ್ಮೋಹನ್ ರೆಡ್ಡಿ ಪಾರ್ಟಿಯ ಲೋಕಸಭಾ ಸಂಸದ. ಇವರು ಕೂಡ ಸೌತ್ ಗ್ರೂಪ್ನ ಮೆಂಬರ್ ಅನ್ನೋ ಆರೋಪ. ಹಾಗೆ ಅರುಣ್ ಪಿಳ್ಳೈ, ಹೈದರಾಬಾದ್ನ ಬಿಸ್ನೆಸ್ ಮ್ಯಾನ್, ಈತ ಕೂಡ ಸೌತ್ ಗ್ರೂಪ್ನ ಮೆಂಬರ್. ರಾಘವ್ ಮಗುಂತಾ ರೆಡ್ಡಿಯ ಮಗ, ಸಂಸದನ ಮಗ. ಹಾಗೆ ಬುಚ್ಚಿಬಾಬು, ಈತ ಕವಿತಾ ರೆಡ್ಡಿಯ CA. ಈ ಕೇಸ್ನಲ್ಲಿ ಇವರು ಅರೆಸ್ಟ್ ಆಗಿದ್ದಾರೆ. P. ಶರತ್ಚಂದ್ರ ರೆಡ್ಡಿ, ಇವರು ಅರವಿಂದೋ ಫಾರ್ಮಾನ ಡೈರೆಕ್ಟರ್. ಈ ಕೇಸ್ನಲ್ಲಿ ಇವರು ಕೂಡ ಅರೆಸ್ಟ್ ಆಗಿ ಅಪ್ರೂವರ್ ಆಗಿದ್ದಾರೆ. ಅಭಿಷೇಕ್ ಬೋಯಿನ್ಪಲ್ಲಿ, ಇವರು ಕೂಡ ಹೈದರಾಬಾದ್ನ ಉದ್ಯಮಿ. ರಾಬಿನ್ ಡಿಸ್ಟಿಲರೀಸ್ ಅನ್ನೋ ಕಂಪನಿಯ ಡೈರೆಕ್ಟರ್ ಹಾಗೂ ಸೌತ್ ಗ್ರೂಪ್ನ ಮೆಂಬರ್. ಸೊ ಇವಿಷ್ಟು ಕ್ಯಾರೆಕ್ಟರ್ಗಳು. ಈಗ ED CBI ಆರೋಪ ಏನು ಅಂದರೆ, ದಿಲ್ಲಿ ಸರ್ಕಾರ ಈ ಪಾಲಿಸಿಯನ್ನು ತರುವಾಗ ಕೆಲ ಲಿಕ್ಕರ್ ಕಂಪನಿಗಳಿಗೆ, ಅದರಲ್ಲೂ ಕೂಡ ಸೌತ್ ಗ್ರೂಪ್ ಅನ್ನೋ ಲಿಕ್ಕರ್ ಕಾರ್ಟೆಲ್ಗೆ ಹೆಲ್ಪ್ ಆಗುವಂತೆ ಪಾಲಿಸಿಯನ್ನು ಡಿಸೈನ್ ಮಾಡಿದರು. ನಂತರ ಆ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡೆದಿದೆ ಅನ್ನೋದು ಏಜೆನ್ಸಿಗಳ ಪ್ರಮುಖ ಆರೋಪ. ಕೆಲವರಿಗೆ ಲೈಸೆನ್ಸ್ ಕೊಡೋದಕ್ಕೆ ದುಡ್ಡೇ ತಗೊಂಡಿಲ್ಲ, ಕೆಲವರ ಲೈಸೆನ್ಸ್ ಫೀಯನ್ನು ಕಮ್ಮಿ ಮಾಡಲಾಯಿತು, ಕೆಲವರನ್ನ ಈ ಹಿಂದೆ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಲಾಗಿತ್ತು. ಆದರೆ ಹೊಸ ಪಾಲಿಸಿಯಲ್ಲಿ ಅವರಿಗೆ ಮತ್ತೆ ಲೈಸೆನ್ಸ್ ಕೊಡಲಾಯಿತು ಅನ್ನೋದು ED CBI ಆರೋಪ. ಜೊತೆಗೆ ಲಿಕ್ಕರ್ ಕಂಪನಿಗಳ ಪ್ರಾಫಿಟ್ ಮಾರ್ಜಿನ್ ಈ ಮುಂಚೆ 5% ಇತ್ತು, ಆದರೆ ಹೊಸ ಪಾಲಿಸಿಯಲ್ಲಿ 12% ಮಾಡಲಾಯಿತು. ಇದರಲ್ಲಿ 6% ಪ್ರಾಫಿಟನ್ನು ಸೌತ್ ಗ್ರೂಪ್ ವಾಪಸ್ ಕಲೆಕ್ಟ್ ಮಾಡಿ ಆಮ್ ಆದ್ಮಿ ಪಾರ್ಟಿಗೆ ಕೊಡಬೇಕಾಗಿತ್ತು. ಈ ವಿಚಾರವನ್ನು ಮನೀಶ್ ಸಿಸೋಡಿಯಾ ಅವರ ಸೆಕ್ರೆಟರಿ C. ಅರವಿಂದ್ ವಿಚಾರಣೆ ವೇಳೆ ಒಪ್ಕೊಂಡಿದ್ದಾರೆ ಅಂತ ED ಆರೋಪ ಮಾಡಿದೆ. ಇನ್ನು ಈ ಪಾಲಿಸಿ ರೂಪಿಸುವಾಗ ಈ ಸೌತ್ ಗ್ರೂಪ್ ಸರ್ಕಾರದ ಮೇಲೆ ಪ್ರಭಾವ ಬೀರಿತು. ಅಲ್ಲದೆ ಮದ್ಯದಂಗಡಿಗಳಿಗೆ ನೀವು 6% ನಮಗೆ ಕೊಡಲೇಬೇಕು, ಇಲ್ಲಾಂದರೆ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ವು. ಅಲ್ಲದೆ ಈ ಸೌತ್ ಗ್ರೂಪ್ ಆಲ್ರೆಡಿ ಸುಮಾರು 100 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ಆಮ್ ಆದ್ಮಿ ಪಾರ್ಟಿಗೆ ಕೊಟ್ಟಿದೆ. ಆಪ್ ಅದನ್ನು ಪಂಜಾಬ್ ಮತ್ತು ಗೋವಾ ರಾಜ್ಯದ ಚುನಾವಣೆಗಳಲ್ಲಿ ಬಳಸಿದೆ ಅಂತ ಆರೋಪ ಮಾಡಲಾಗಿದೆ. ಜೊತೆಗೆ ಮತ್ತೊಂದು ಚಾರ್ಜ್ ಶೀಟ್ನಲ್ಲಿ ಅಪ್ರೂವರ್ ಆಗಿರೋ ಹೋಟೆಲ್ ಉದ್ಯಮಿ ದಿನೇಶ್ ಅರೋರಾ, ಹೋಟೆಲ್ ಒಂದರ ಪಾರ್ಟಿಯಲ್ಲಿ ಸಂಜಯ್ ಸಿಂಗ್ ಮೂಲಕ ಸಿಸೋಡಿಯಾಗೆ ಪರಿಚಯ ಆಗಿದ್ದ. ಸಂಜಯ್ ಸಿಂಗ್ ಮನವಿ ಮೇರೆಗೆ ತನ್ನ ಹೋಟೆಲ್ ಮಾಲೀಕ ಫ್ರೆಂಡ್ ಸರ್ಕಲ್ನಲ್ಲಿ ಸುಮಾರು 84 ಲಕ್ಷ ರೂಪಾಯಿ ಪಾರ್ಟಿ ಫಂಡ್ ಹೊಂದಿಸಿದ್ದ. ಜೊತೆಗೆ ಮುಖ್ಯವಾಗಿ ಈ ಸೌತ್ ಗ್ರೂಪ್ ಮತ್ತು ಆಪ್ ನಡುವೆ ಕಿಕ್ ಬ್ಯಾಕ್ ಕೊಡೋದಕ್ಕೆ ಕೊಂಡಿಯಾಗಿದ್ದ ಅಂತ ಒಪ್ಕೊಂಡಿದ್ದಾನೆ ಅಂತ ED ಹೇಳಿದೆ. ಅಲ್ಲದೆ ದಿಲ್ಲಿ ಸರ್ಕಾರ ಮದ್ಯ ಮಾರಾಟವನ್ನ ಖಾಸಗೀಕರಣಗೊಳಿಸೋ ಜಾಹೀರಾತು ನೋಡಿ YSRCP ಸಂಸದ ಮಂಗುತಾ ರೆಡ್ಡಿ ಬಿಸ್ನೆಸ್ ಪ್ರಪೋಸಲ್ ಒಂದನ್ನು ಇಟ್ಕೊಂಡು ಕೇಜ್ರಿವಾಲ್ ಹತ್ರ ಹೋಗಿದ್ದೆ ಅಂತ ಹೇಳಿದ್ದಾರೆ ಅಂತ ED ಹೇಳಿದೆ. ಅಲ್ಲದೆ ಈ ವೇಳೆ ಕೇಜ್ರಿವಾಲ್ ಆಲ್ರೆಡಿ ಕವಿತಾ ಕೂಡ ಆಮ್ ಆದ್ಮಿ ಪಾರ್ಟಿಗೆ 100 ಕೋಟಿ ರೂಪಾಯಿ ಕೊಡೋಕೆ ಅಪ್ರೋಚ್ ಮಾಡಿದ್ರು. ಈಗ ನಿಮಗೆ ಕಾಲ್ ಮಾಡಿ ಮುಂದಿನ ಯೋಜನೆನ ಡಿಸ್ಕಸ್ ಮಾಡ್ತಾರೆ ಅವರೇ ಅಂತ ಹೇಳಿದ್ರು ಅಂತ ಹೇಳಲಾಗಿದೆ. ಅದಾದಮೇಲೆ ಕವಿತಾ ಮಂಗುತಾ ರೆಡ್ಡಿಗೆ ಕೇಜ್ರಿವಾಲ್ 100 ಕೋಟಿ ರೂಪಾಯಿ ಕೊಡೋಕೆ ಕೇಳಿದ್ರು, ಅದರಲ್ಲಿ 50 ಕೋಟಿ ನೀವು ಅರೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಮರುದಿನ ಮಂಗುತಾ ರೆಡ್ಡಿಯ ಮಗ ರಾಘವ್ ರೆಡ್ಡಿ 50 ಆಗಲ್ಲ 30 ಅಷ್ಟೇ ಆಗುತ್ತೆ ಅಂತ ಕವಿತಾ ಅವರ CA ಬುಚ್ಚಿಬಾಬುಗೆ ಹೇಳಿದ್ದಾರೆ. ಕೊನೆಗೆ ಕವಿತಾ ಅವರ ಸೂಚನೆ ಮೇರೆಗೆ ಅಭಿಷೇಕ್ ಬೋಯಿನ್ಪಲ್ಲಿ ಮತ್ತು ಬುಚ್ಚಿಬಾಬು ಅವರಿಗೆ 25 ಕೋಟಿ ಕ್ಯಾಶ್ ಅನ್ನು ಕೊಡಲಾಗಿದೆ. ರಾಘವ್ ಮಂಗುತಾ ಕೂಡ 25 ಕೋಟಿ ಕೊಟ್ಟಿರೋದಾಗಿ ED ಹತ್ರ ಹೇಳ್ಕೊಂಡಿದ್ದಾನೆ. ED ಪ್ರಕಾರ ಈ ಹಣವನ್ನು 2 ಇನ್ಸ್ಟಾಲ್ಮೆಂಟ್ನಲ್ಲಿ ಕೊಡಲಾಗಿದೆ. ಮೊದಲ ಹಂತದಲ್ಲಿ ರಾಘವ್ ಅವರ ಸ್ಟಾಫ್ ಗೋಪಿ ಅನ್ನೋರು 2021 ಮಾರ್ಚ್ 28ನೇ ತಾರೀಕು ಚೆನ್ನೈನ ಒಂದು ಅಡ್ರೆಸ್ಗೆ 10 ಕೋಟಿ ಕೊಟ್ಟಿದ್ದಾರೆ. ನಂತರ 2021 ಜೂನ್ನಲ್ಲಿ ಅಭಿಷೇಕ್ ಬೋಯಿನ್ಪಲ್ಲಿಗೆ 15 ಕೋಟಿ ಕೊಡಲಾಗಿದೆ ಅನ್ನೋದು ಆರೋಪ EDದು. EDಗೆ ಕವಿತಾರ ಸ್ಟಾಫ್ ಒಬ್ಬ ಅಭಿಷೇಕ್ ಬೋಯಿನ್ಪಲ್ಲಿ ಸೂಚನೆಯಂತೆ ಕ್ಯಾಶ್ ತುಂಬಿದ 2 ಭಾರಿ ಬ್ಯಾಗ್ಗಳನ್ನು ದಿನೇಶ್ ಅರೋರರ ಆಫೀಸ್ನಿಂದ ವಿನೋದ್ ಚೌಹಾಣ್ ಅನ್ನೋ ವ್ಯಕ್ತಿಗೆ ಕೊಟ್ಟಿರೋದಾಗಿ ಹೇಳಿದ್ದಾನೆ ಅಂತ ಹೇಳಿದೆ. ಅಲ್ಲದೆ ಮತ್ತೊಂದು ಟೈಮ್ನಲ್ಲಿ ದಿಲ್ಲಿಯ ತೋದಾಪುರ ಅನ್ನೋ ಜಾಗದಿಂದ ಅದೇ ರೀತಿ 2 ಬ್ಯಾಗ್ಗಳನ್ನು ಮತ್ತೆ ವಿನೋದ್ ಚೌಹಾಣ್ರಿಗೆ ಕೊಟ್ಟಿರೋದಾಗಿ ಹೇಳಿದ್ದಾನೆ. ನಂತರ ವಿನೋದ್ ಚೌಹಾಣ್ ಈ ಹಣವನ್ನು ಹವಾಲಾ ಮೂಲಕ ಆಪ್ ಗೋವಾ ಪ್ರಚಾರಕ್ಕೆ ಕಳಿಸಿದ್ದಾನೆ ಅಂತ ED ಆರೋಪ ಮಾಡಿದೆ. ಇನ್ನು EDಯ ಮತ್ತೊಬ್ಬ ಅಪ್ರೂವರ್ ಅರವಿಂದೋ ಫಾರ್ಮಾದ ಡೈರೆಕ್ಟರ್ ಶರತ್ ರೆಡ್ಡಿ 2021 ಮಾರ್ಚ್ನಲ್ಲಿ ಕವಿತಾರ ಅಸೋಸಿಯೇಟ್ ಅರುಣ್ ಪಿಲ್ಲೈ ಅನ್ನೋನೊಬ್ಬನನ್ನ ಕಾಂಟ್ಯಾಕ್ಟ್ ಮಾಡಿದ್ದ. ದಿಲ್ಲಿಯ ಲಿಕ್ಕರ್ ಕೇಸ್ನಲ್ಲಿ ಹೊಸ ಬಿಸ್ನೆಸ್ ಆಫರ್ ಇದೆ. ಕವಿತಾ ಕೇಜ್ರಿವಾಲ್ ಮತ್ತು ಸಿಸೋಡಿಯಾ ಜೊತೆಗೆ ಮಾತನಾಡಿದ್ದಾರೆ. ವಿಜಯ್ ನಾಯರ್ ಮೂಲಕ ಇವರು ಕವಿತಾಗೆ ನೀವು 100 ಕೋಟಿ ಕೊಟ್ಟರೆ ಎಕ್ಸೈಸ್ ಪಾಲಿಸಿಯನ್ನ ನಿಮಗೆ ಬೇಕಾದಂತೆ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾನೆ ಎನ್ನಲಾಗಿದೆ. ಇನ್ನು ಅರುಣ್ ಪಿಲ್ಲೈ ಜೊತೆಗಿನ ಮಾತುಕತೆ ನಂತರ ಶರತ್ ರೆಡ್ಡಿ ಹೈದರಾಬಾದ್ನಲ್ಲಿ ಕವಿತಾ ಅವ್ರನ್ನ ಮೀಟ್ ಆದರು. ಆಗ ಕವಿತಾ ತಾವು ಮಂಗುತಾ ರೆಡ್ಡಿ ಜೊತೆಗೆ ಮಾತಾಡಿದ್ದೇನೆ, ನಮ್ಮ ಟೀಮ್ ಆಲ್ರೆಡಿ ದಿಲ್ಲಿಯಲ್ಲಿ ವಿಜಯ್ ನಾಯರ್ ಜೊತೆ ಕೆಲಸ ಮಾಡ್ತಾ ಇದೆ, ಇದರಲ್ಲಿ ಅರುಣ್ ಪಿಲ್ಲೈ, ಬುಚ್ಚಿಬಾಬು ಮತ್ತು ಅಭಿಷೇಕ್ ಬೋಯಿನ್ಪಲ್ಲಿ ಇದ್ದಾರೆ ಅಂತ ಹೇಳಿದ್ರು ಎನ್ನಲಾಗಿದೆ. ಅಲ್ಲದೆ ಸಿಸೋಡಿಯಾ ಹಾಗೂ ಕೇಜ್ರಿವಾಲ್ ಪರವಾಗಿ ವಿಜಯ್ ನಾಯರೇ ಎಲ್ಲ ವಿಚಾರವನ್ನು ಹ್ಯಾಂಡಲ್ ಮಾಡ್ತಾರೆ ಅಂತ ಕೂಡ ಕವಿತಾ ಹೇಳಿದ್ದಾರೆ. ಶರತ್ ರೆಡ್ಡಿ 100 ಕೋಟಿಯಲ್ಲಿ ಒಂದಿಷ್ಟು ಪಾಲು ಕೊಡೋಕೆ ಒಪ್ಪಿದ್ದಾನೆ, ಆದರೆ ನನ್ನ ಹತ್ರ ಕ್ಯಾಶ್ ಇಲ್ಲ, ಬಿಸ್ನೆಸ್ ಶುರುವಾದ ಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾನೆ.
ಇಡಿ ಪ್ರಕಾರ ಅಪ್ರೂವರ್ ಆಗಿರೋ ದಿನೇಶ್ ಅರೋರಾ, ಕವಿತಾ, ಅರುಣ್ ಪಿಲ್ಲೈ ಹಾಗೂ ವಿಜಯ್ ನಾಯರ್ 2022 ಅಕ್ಟೋಬರ್ 3ನೇ ತಾರೀಕು ದಿಲ್ಲಿಯ ಒಬರಾಯ್ ಮೇಡನ್ಸ್ ಹೋಟೆಲ್ನಲ್ಲಿ ಮೀಟ್ ಕೂಡ ಆಗಿದ್ದಾರೆ. ಇದೆಲ್ಲ ಅಂಶಗಳು ಇಡಿ ತಾನು ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಹಚ್ಚಿರೋ ಸಂಗತಿಗಳು ಅಂತ ಹೇಳಿದೆ. ಇದನ್ನ ಕೋರ್ಟ್ಗೆ ಈಗ ಇದೆಲ್ಲ ಅಂಶಗಳನ್ನ ಇಡಿ ನೀಡಿದೆ. ಮುಂದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸವಾಲು, ಪ್ರತಿ ಸವಾಲು, ವಿಚಾರಣೆ, ಆರೋಪಿಗಳನ್ನ ಕೋರ್ಟ್ನಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಇದೆಲ್ಲ ಮಾಡಬೇಕಾಗತ್ತೆ. ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಮೆಟೀರಿಯಲ್ ಹಾಗೂ ಐ ವಿಟ್ನೆಸ್ ಎವಿಡೆನ್ಸ್ಗಳನ್ನ ತನಿಖಾ ಏಜೆನ್ಸಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಇದೆಲ್ಲ ಆದ ಬಳಿಕ ಫೈನಲಿ ವಾದ ಪ್ರತಿವಾದಗಳನ್ನು ಆಲಿಸಿ ಕೋರ್ಟ್ ಡಿಸಿಷನ್ ತಗೊಳುತ್ತೆ, ಜಡ್ಜ್ಮೆಂಟ್ ಕೊಡುತ್ತೆ. ಆರೋಪಿಗಳಲ್ಲಿ ಯಾರ ಪಾತ್ರ ಎಷ್ಟು, ಯಾರ ಅಪರಾಧಿಗಳು ಎಷ್ಟು ಪ್ರಮಾಣದ ಶಿಕ್ಷೆಗೆ ಅರ್ಹರು ಅದೆಲ್ಲ ಕೋರ್ಟ್ ಡಿಸೈಡ್ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.